ಸುಲಿಬೆಲೆ ಅವ್ರಿಗೆ ಮಾತಾಡಲಿಕ್ಕೆ ಕರಾವಳಿಯಲ್ಲಿ ಈಗ ಏನಂತಂದ್ರೆ ಒಂದು ಉಪಾಸನೆ ಇತ್ತು, ಉಪನ್ಯಾಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ನೀವು ರಾಜಕೀಯವಾಗಿ ಯಾವುದೇ ಕೂಡ ಮಾತಾಡ ಹೋಗಿಲ್ಲ ಅಂತ ಹೇಳಿ, ಮತ್ತೆ ಇತಿಹಾಸ ಹೇಳುವಾಗ ಆಟೋಮೆಟಿಕ್ಲಿ ಹಿಂದಿನ ಯಾವ ಪಕ್ಷ ಇತ್ತು ಅದನ್ನ ಹೇಳಬೇಕಾಗಿತ್ತು. ಹಾಗಿದ್ರೆ ಸೂಲಿಬೆಲೆಯವರು ಇತಿಹಾಸದಲ್ಲಿ ಏನಾಗಿದೆ, ಅವರು ಎಲ್ಲ ಬುಕ್ಗಳನ್ನ ರೆಫರೆನ್ಸ್ ಮಾಡಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗ ಅನ್ಯಾಯ ಆಯ್ತು, ಬಂಗಾಲ್ರಿಂದ ಹೆಂಗ ಅನ್ಯಾಯ ಆಯ್ತು, ಔರಂಗಜೇಬ್ ಏನ್ ಮಾಡದ, ಇವೆಲ್ಲ ಹೇಳಬೇಕಲ್ಲ. ಕಾಶ್ಮೀರ್ನಾಗ ಏನಾಯ್ತು, ಹಿಂದೂಗಳನ್ನ ಕಟಗಿ ಕೊರಿ ಮಷಿನ್ದಾಗ ಹಾಕಲ್ಲ ಸತ್ ಹೊಡೆದ್ರು. ಕೇರಳದಾಗ ಇವತ್ತು ಏನಾಗ್ತಾ ಇದೆ, ಲವ್ ಜಿಹಾದ್ ಬಗ್ಗೆ ಮಾತಾಡಬೇಕಲ್ಲ. ಹಿಂದೂಗಳು ಜಾಗೃತಿ ಮಾಡೋದು ಅವ್ರ ಕೆಲಸ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ಹಿಂದೂ ನಾಯಕನ ಮುಗಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನನ್ನ ಮ್ಯಾಗೂ ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು, ನಿಮ್ಗೆ ಯಾಕ ನಿರ್ಬಂಧ ಏರಬಾರ್ದಂತೇಳಿ 58 ಕೇಸ್ ಅದಾವ ಅಂತ ಹೇಳಿ ನಾನು ನೋಟಿಸ್ ಕೊಟ್ಟಿದ್ರು. ನಾ ಮನೆಗೆ ಹೈಕೋರ್ಟಿಗೆ ಹೋದೆ, ತಹಸೀಲ್ದಾರ್ಗೆ ವಾಪಸ್ ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಕ್ಕೆ ಕೇಳ್ಯಾರ. ಎಲ್ಲ ಕೇಸುಗಳಿಗೆ ಸ್ಟೇ ಕೊಟ್ಟದ ನ್ಯಾಯಾಲಯ. ಈಗ ನನಗೇನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ ಅಂತವ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಮಾದರಿ, ಅದನ್ನ ಹಾಳು ಮಾಡ್ಲಕತ್ತಿದ್ದೆ ಈ ಸಿದ್ದರಾಮಯ್ಯ. ಅದ್ರಾಗ ಏನು ಬಾಯಿನತೆ ಇಲ್ಲಾರಂತ ಪರಮೇಶ್ವರ ಹೋಮ್ ಮಿನಿಸ್ಟರ್, ಪಾಪ ಅವ್ರದ್ದು ರೈನಾ ಕೇಸ್ನಾಗ ಸಿಕ್ಕ ಅವ್ರು ರೈನಾ ಆಗ್ಯಾರ. ಮತ್ತೇನ್ ಮಾಡೋದು. ಸುಲಿಬೆಲೆ ಅವ್ರಿಗೆ ಮಾತಾಡಲಿಕ್ಕೆ ಕರಾವಳಿಯಲ್ಲಿ ಈಗ ಏನಂತಂದ್ರೆ ಒಂದು ಉಪಾಸನೆ ಇತ್ತು, ಉಪನ್ಯಾಸಕ್ಕೆ ಅಡಚಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದ್ರೆ ನೀವು ರಾಜಕೀಯವಾಗಿ ಯಾವುದೇ ಕೂಡ ಮಾತಾಡ ಹೋಗಿಲ್ಲ ಅಂತ ಹೇಳಿ, ಮತ್ತೆ ಇತಿಹಾಸ ಹೇಳುವಾಗ ಆಟೋಮೆಟಿಕ್ಲಿ ಹಿಂದಿನ ಯಾವ ಪಕ್ಷ ಇತ್ತು ಅದನ್ನ ಹೇಳಬೇಕಾಗಿತ್ತು. ಹಾಗಿದ್ರೆ ಸೂಲಿಬೆಲೆಯವರು ಇತಿಹಾಸದಲ್ಲಿ ಏನಾಗಿದೆ, ಅವರು ಎಲ್ಲ ಬುಕ್ಗಳನ್ನ ರೆಫರೆನ್ಸ್ ಮಾಡಿ ಮತ್ತು ನಮ್ಮ ದೇಶದ ಸಂಸ್ಕೃತಿ ಹಿಂದೆ ಹೆಂಗ ಅನ್ಯಾಯ ಆಯ್ತು, ಬಂಗಾಲ್ರಿಂದ ಹೆಂಗ ಅನ್ಯಾಯ ಆಯ್ತು, ಔರಂಗಜೇಬ್ ಏನ್ ಮಾಡದ, ಇವೆಲ್ಲ ಹೇಳಬೇಕಲ್ಲ. ಕಾಶ್ಮೀರ್ನಾಗ ಏನಾಯ್ತು, ಹಿಂದೂಗಳನ್ನ ಕಟಗಿ ಕೊರಿ ಮಷಿನ್ದಾಗ ಹಾಕಲ್ಲ ಸತ್ ಹೊಡೆದ್ರು. ಕೇರಳದಾಗ ಇವತ್ತು ಏನಾಗ್ತಾ ಇದೆ, ಲವ್ ಜಿಹಾದ್ ಬಗ್ಗೆ ಮಾತಾಡಬೇಕಲ್ಲ. ಹಿಂದೂಗಳು ಜಾಗೃತಿ ಮಾಡೋದು ಅವ್ರ ಕೆಲಸ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ಹಿಂದೂ ನಾಯಕನ ಮುಗಿಸ್ಬೇಕಂತ ಹೇಳಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನನ್ನ ಮ್ಯಾಗೂ ಇಲ್ಲಿ ಬಿಜಾಪುರ ತಹಸೀಲ್ದಾರ್ ನಾನು ನೋಟಿಸ್ ಕೊಟ್ಟಿದ್ರು, ನಿಮ್ಗೆ ಯಾಕ ನಿರ್ಬಂಧ ಏರಬಾರ್ದಂತೇಳಿ 58 ಕೇಸ್ ಅದಾವ ಅಂತ ಹೇಳಿ ನಾನು ನೋಟಿಸ್ ಕೊಟ್ಟಿದ್ರು. ನಾ ಮನೆಗೆ ಹೈಕೋರ್ಟಿಗೆ ಹೋದೆ, ತಹಸೀಲ್ದಾರ್ಗೆ ವಾಪಸ್ ಅವರು ಹೈಕೋರ್ಟಿಗೆ ಬಂದು ಹಾಜರಾಗ್ಲಕ್ಕೆ ಕೇಳ್ಯಾರ. ಎಲ್ಲ ಕೇಸುಗಳಿಗೆ ಸ್ಟೇ ಕೊಟ್ಟದ ನ್ಯಾಯಾಲಯ. ಈಗ ನನಗೇನು ಮಾಡೋಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಿಗೆ ದಯಾನಂದ್ ಅಂತವ್ರಿಗೆ ಸಸ್ಪೆಂಡ್ ಮಾಡ್ತಾರೆ. ಅತ್ಯಂತ ಭ್ರಷ್ಟರಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ. ಪೊಲೀಸ್ ವ್ಯವಸ್ಥೆನ ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಮಾದರಿ, ಅದನ್ನ ಹಾಳು ಮಾಡ್ಲಕತ್ತಿದ್ದೆ ಈ ಸಿದ್ದರಾಮಯ್ಯ. ಅದ್ರಾಗ ಏನು ಬಾಯಿನತೆ ಇಲ್ಲಾರಂತ ಪರಮೇಶ್ವರ ಹೋಮ್ ಮಿನಿಸ್ಟರ್, ಪಾಪ ಅವ್ರದ್ದು ರೈನಾ ಕೇಸ್ನಾಗ ಸಿಕ್ಕ ಅವ್ರು ರೈನಾ ಆಗ್ಯಾರ. ಮತ್ತೇನ್ ಮಾಡೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.